ಬೇಗ ಕಾಂಪ್ರಮೈಸ್ ಆಗೋದು ಯಾರು? ಹೌದಾ? ಹಿಂಗೆ ನಾನು ಯೂಶಲಿ ಜಗಳ ಮಾಡ್ಕೊಳ್ಳಲ್ಲ. ಜಗಳ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋತೀನಿ. ಹೇಳು ಬೇಗ ಬಂದು ಸಾರಿ ಕೇಳ್ಬಿಡ್ತಾಳೆ. ಜಾಸ್ತಿ ಸುಳ್ಳು ಹೇಳೋದು ಯಾರು? ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕೋ ಗೊತ್ತಿಲ್ಲ. ಜಾಸ್ತಿ ಮರ್ತು ಹೋಗೋದು ಯಾರು? ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಇನ್ನ? ಇಲ್ಲ ಮಾಡಿಸ್ಬೇಕು. ಮಾಡಿಸ್ಬೇಕು. ಸೊ ಆಕ್ಚುಲಿ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ತುಂಬಾ ತಲೆನೋವು ನಮ್ಮಲ್ಲಿ, ತುಂಬಾ ಪ್ರಾಬ್ಲಮ್. ಬಟ್ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ಎಲ್ಲ ತುಂಬಾ ಈಸಿ ಆಗ್ಬಿಟ್ರೆ ಹೆಂಗಿರುತ್ತೆ ಲೈಫು? ಅದಕ್ಕೆ ಅಂತಾನೆ ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಅವ್ರ ಸ್ಪೆಷಾಲಿಟಿ ಏನಂದ್ರೆ ಅವರು ಎಲ್ಲ ರೀತಿಯ ಲೋನ್ಗಳನ್ನು ಕೊಡಿಸ್ತಾರೆ. ಒಂದು 20+ ವೆರೈಟೀಸ್ ಆಫ್ ಲೋನ್ಗಳನ್ನು ಕೊಡಿಸ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನು ಮತ್ತು ಎಜುಕೇಷನ್ ಲೋನು. ಫಾರಿನ್ ಕಂಟ್ರೀಸ್ಗೆ ಹೋಗಿ ಎಜುಕೇಷನ್ ಮಾಡಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕು, ಆ ಥರದ್ದು ಏನಾದರೂ ಇದ್ದರೆ, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನೀವು ITR ಫೈಲ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ತುಂಬ ನೀಟಾಗಿ ನಿಮ್ಮ ಡಾಕ್ಯುಮೆಂಟೇಷನ್ನೆಲ್ಲ ಈಸಿ ಮಾಡಿಕೊಡ್ತಾರೆ. ಮತ್ತು ನಿಮಗೆ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನು ಕೇಳಿಕೊಂಡು ಸುಮಾರು 100+ ಬ್ಯಾಂಕ್ಗಳ ಟೈಅಪ್ ಇದೆ ಅವ್ರ ಹತ್ರ. ಬ್ಯೂಟಿಫುಲ್. ಅವರು ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ನಿಮ್ಗೆ ಎಲ್ಲಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ನಿಮಗೆ ಕೊಡ್ತಾರೆ. ಅವ್ರು ಒಬ್ಬರ ಹತ್ರ ಮಾತಾಡಿದ್ರೆ ಸಾಕು, 100 ಬ್ಯಾಂಕಿಗೆ ಫೋನ್ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ನಿಮ್ಮ ಹತ್ರ ಕಮಿಷನ್ ತೊಗೊಳ್ಳಲ್ಲ ಅವ್ರ ಲೋನ್ಗೆ. ಹಣ ಕೊಡದೆ ನಮ್ಮ ರಿಕ್ವೈರ್ಮೆಂಟ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅದಕ್ಕಿಂತ ಬೆಟರ್ ಏನಿದೆ? ಬ್ಯೂಟಿಫುಲ್. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ವೆರಿ ಗುಡ್, ನೈಸ್. ಇದು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟು. ನಮ್ಮನೆ ನಿಧಿಗೆ ನನಗೆ ಗಂಡು ಮಕ್ಕಳು. ಓ ಸೋ ನೈಸ್. ಬಹಳ ಬಹಳ ಲಕ್ಷಣವಾಗಿದೆ, ತುಂಬಾ ಚೆನ್ನಾಗಿದೆ.